ಟಿಟಿಡಿ ಅಧ್ಯಕ್ಷರಾಗಿರುವ ಬಿಆರ್ ನಾಯ್ಡು ಅವರ ದಂಪತಿ ತಮಿಳುನಾಡಿನ ಪ್ರಸಿದ್ಧ ವೈಷ್ಣವ ದೇವಾಲಯವಾದ ಶ್ರೀರಂಗಪುರಂನಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸಿದರು. ದೇವಸ್ಥಾನಕ್ಕೆ ಆಗಮಿಸಿದ ಟಿಟಿಡಿ ಅಧ್ಯಕ್ಷರನ್ನ ಶ್ರೀರಂಗಂ ದೇವಸ್ಥಾನದ ಜಂಟಿ ಆಯುಕ್ತ ಶ್ರೀ ಪಿ ಶಿವರಾಮನ್ ಹಾಗೂ ಮುಖ್ಯ ಅರ್ಚಕ ಶ್ರೀ ಸುಂದರ ಭಟ್ಟರು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬಿಆರ್ ನಾಯ್ಡು ಅವರು ರೇಷ್ಮೆ ವಸ್ತ್ರಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿ ದೇವರಿಗೆ ಅರ್ಪಿಸಿದರು. ದರ್ಶನದ ನಂತರ ದೇವಾಲಯದ ಅಧಿಕಾರಿಗಳು ಅಧ್ಯಕ್ಷರಿಗೆ ಭಗವಂತನ ಕಾಣಿಕೆಗಳನ್ನು ನೀಡಿದರು. 2006ರಿಂದ ಟಿಟಿಡಿ ಮಂಡಳಿ ವಾಡಿಕೆಯಂತೆ ಕೈಸಿಕ ಏಕಾದಶಿಯ ಸಂದರ್ಭದಲ್ಲಿ ಶ್ರೀರಂಗಂ ದೇವಸ್ಥಾನಕ್ಕೆ ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸ್ತಾ ಇದೆ. ಪ್ರಾಚೀನ ಶ್ರೀ ವೈಷ್ಣವ ದೇವಾಲಯಗಳೊಂದಿಗೆ ಆಧ್ಯಾತ್ಮಿಕ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಟಿಟಿಡಿ ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸುವುದು ಸಂಪ್ರದಾಯವಾಗಿದೆ. ಈ ವೇಳೆ ಟಿಟಿಡಿ ಮಂಡಳಿ ಸದಸ್ಯ ಶ್ರೀ ನರೇಶ್ ಕುಮಾರ್ ಸೇರಿ ಹಲವಾರು ಅಧಿಕಾರಿಗಳು, ಭಕ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರ ದಂಪತಿ ತಮಿಳುನಾಡಿನ ಪ್ರಸಿದ್ಧ ವೈಷ್ಣವ ದೇವಾಲಯದ ಶ್ರೀರಂಗಂನಲ್ಲಿ ಇರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದರು. ರೇಷ್ಮೆ ವಸ್ತ್ರಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿದ್ದಾರೆ. ದೇವಸ್ಥಾನಕ್ಕೆ ಆಗಮಿಸಿದಂಥ ಟಿಟಿಡಿ ಅಧ್ಯಕ್ಷರನ್ನ ಶ್ರೀರಂಗಂ ದೇವಸ್ಥಾನದ ಜಂಟಿ ಆಯುಕ್ತ ಶ್ರೀ ಪಿ ಶಿವರಾಮನ್ ಹಾಗೂ ಮುಖ್ಯ ಅರ್ಚಕ ಶ್ರೀ ಸುಂದರ ಭಟ್ಟರು ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡಿಕೊಂಡ್ರು. ಇನ್ನು ಈ ಸಂದರ್ಭದಲ್ಲಿ ಬಿಆರ್ ನಾಯ್ಡು ಅವರು ರೇಷ್ಮೆ ವಸ್ತ್ರಗಳನ್ನು ತಮ್ಮ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ದರ್ಶನದ ಬಳಿಕ ದೇವಾಲಯದ ಅಧಿಕಾರಿಗಳು ಅಧ್ಯಕ್ಷರಿಗೆ ಭಗವಂತನ ಕಾಣಿಕೆಗಳನ್ನು ನೀಡಿದರು. ಇನ್ನು 2006ರಿಂದ ಕೂಡ ಟಿಟಿಡಿ ಮಂಡಳಿ ವಾಡಿಕೆಯಂತೆ ಈ ಕೈಸಿಕ ಏಕಾದಶಿಯ ಸಂದರ್ಭದಲ್ಲಿ ಶ್ರೀರಂಗಂ ದೇವಸ್ಥಾನಕ್ಕೆ ರೇಷ್ಮೆ ವಸ್ತ್ರಗಳನ್ನು ಅರ್ಪಣೆ ಮಾಡ್ತಾ ಬಂದಿದೆ. ಇದು ಒಂದು ಸಂಪ್ರದಾಯ. ಇನ್ನು ಪ್ರಾಚೀನ ಶ್ರೀ ವೈಷ್ಣವ ದೇವಾಲಯಗಳ ಜೊತೆಗೆ ಆಧ್ಯಾತ್ಮಿಕ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅಂತ ಟಿಟಿಡಿ ಈ ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸುವುದು ಸಂಪ್ರದಾಯ ಆಗಿದೆ. ನಮೋ ವೆಂಕಟೇಶಾಯ. ఈరోజు ఈ శుభదిన సందర్భంగా శ్రీ వెంకటేశ్వర స్వామి యొక్క తరపున ఈరోజు ఈ పట్టు వస్త్రాలు శ్రీరంగంలో కొలువుదీరినటువంటి ఆ దేవదేవునికి సమర్పించడం జరిగింది. ప్రతి ఏడాది ఇదే రోజున వస్త్రాలు సమర్పించడం ఆనవాయితీగా వస్తుంది. ఆ సందర్భంగా ఈరోజు ఉదయం 7 గంటల నుంచి ఇప్పటిదాకా కూడా పలు కార్యక్రమాల్లో పాల్గొని దిగ్విజయంగా సమర్పించడం జరిగింది. భక్తులందరూ ఎంతో ఆహ్లాదంగా వెలిగించారు. నాకు చాలా సంతోషంగా ఉంది. నా జీవితంలో ఎంతో మంచి రోజుని అనిపిస్తూ ఉంది. నాకు ఈ అవకాశం కల్పించినటువంటి శ్రీ చంద్రబాబు నాయుడు గారి, ముఖ్యమంత్రి గారికి కృతజ్ఞతలు తెలియజేసుకుంటూ ఓం నమో వెంకటేశాయ. ఓం నమో వెంకటేశాయ. ఈరోజు